ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರ ಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಬೆಂಗಳೂರು ರಸ್ತೆಯಲ್ಲಿ ಮರಗಳ ಕಟಾವು, ದಿಢೀರನೆ ಕೆಳಕ್ಕೆ ಬಿದ್ದ ಮರದ ಕೊಂಬೆ, ತಪ್ಪಿದ ಭಾರೀ ಅನಾಹುತ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ರಸ್ತೆ ಚರಂಡಿ, ಪಾದಚಾರಿ ರಸ್ತೆಗೆ ಹಾಗೂ ರಸ್ತೆಯಲ್ಲಿರುವ ವಿದ್ಯುತ್ ಕಂಬಗಳ ಸ್ಥಳಾಂತರಕ್ಕೆ ಅಡ್ಡಬಿದ್ದ ಮರಗಳನ್ನು ಕಟಾವು ಮಾಡುತ್ತಿದ್ದು, ಮಂಗಳವಾರ ಮರಗಳು ಕಟಾವು ಮಾಡುವ ಮರದ ಕೊಂಬೆ ಬೀಳುತ್ತಿರುವುದನ್ನು ಲೆಕ್ಕಿಸದೆ ವಾಹನ ಸವಾರನೋರ್ವ ದಿಢೀರನೆ ನುಗ್ಗಿದ ಪರಿಣಾಮ ಆತ ಸೇರಿದಂತೆ ತಡೆಯಲು ಹೋದ ಕಾರ್ಮಿಕರು ಕ್ಷಣಾರ್ಧದಲ್ಲಿ ಭಾರೀ ಅನಾಹುತದಿಂದ ತಪ್ಪಿದಂತಾಯಿತು. ನಗರದ ಬೆಂಗಳೂರು ಜೋಡಿ ರಸ್ತೆಯ ಚಿಂತಾಮಣಿ ನಗರ ಠಾಣೆಯ ತಿರುವಿನ ಎಡಭಾಗದಲ್ಲಿದ್ದ ದೊಡ್ಡ ಆಲದ ಮರವನ್ನು ಕ್ರೇನ್ ತರಿಸಿ ಕ್ರೇನ್ ಮೂಲಕ ಮರದ ಕೊಂಬೆಗಳನ್ನು ಕಟಾವು ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮರಗಳು ಕಟಾವು ಮಾಡುವವರು ಮರದ ಕೊಂಬೆಗಳು ಮರದಿಂದ ಬೀಳುವಾಗ ಅವುಗಳ ತಪ್ಪಿಸಲು ವಾಹನಗಳನ್ನು ತಡೆಯುವ ಕೆಲಸವನ್ನು ಮರಗಳ ಕಟಾವು ಮಾಡಲು ಬಂದ ಕಾರ್ಮಿಕರು ತಡೆಯುತ್ತಿದ್ದರು. ಬಹುತೇಕ ಮಂದಿ ಬೈಕ್ ಸವಾರರು ಸೇರಿದಂತೆ ಆಟೋ, ಕಾರ್, ಬಸ್ ಮಾಲೀಕರು ಕಾರ್ಮಿಕರ ಹಿಡಿದನ್ನು ಲೆಕ್ಕ ಮಾಡದೆ ನುಗ್ಗುತ್ತಿದ್ದುದು ವಿಶೇಷ. ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿ ದೇವಾಲಯದ ಪಕ್ಕದ ರಸ್ತೆಯಿಂದ ವಾಹನಗಳು ಬಾರದಂತೆ ಹಗ್ಗ ಕಟ್ಟಿದ್ದರು. ಹಗ್ಗದ ಕೆಳಗೆ ದೂರಲಿಕ್ಕೆ ಹೋದ ಇಬ್ಬರು ಬೈಕ್ ಸವಾರರು ಬಿದ್ದು ಗಾಯಗೊಂಡ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಮರದ ಕೊಂಬೆ ಕೆಳಕ್ಕೆ ಬೀಳುತ್ತಿರುವ ಸಂದರ್ಭದಲ್ಲಿ ಇದೇ ರಸ್ತೆಯಲ್ಲಿ ಬಂದ ದ್ವಿಚಕ್ರ ವಾಹನ ಸವಾರನನ್ನು ಕಾರ್ಮಿಕರು ತಡೆದರು, ಲೆಕ್ಕ ಮಾಡದೆ ನುಗ್ಗಿದರು. ಕ್ಷಣಾರ್ಧದಲ್ಲಿ ಆತ ಸ್ವಲ್ಪ ಪಕ್ಕ ಜರುಗಿದ ಪರಿಣಾಮ ದೊಡ್ಡ ಅನಾಹುತ ತಪ್ಪಿದಂತಹ ಘಟನೆ ನಡೆಯಿತು. ಮರದ ಕೊಂಬೆ ಬೈಕ್ ಸವಾರನ ಮತ್ತು ಆತನನ್ನು ತಡೆಯಲು ಹೋದ ಕಾರ್ಮಿಕರ ಮೇಲೆ ಬೀಳುತ್ತಿದ್ದು ಎಲ್ಲರೂ ಕ್ಷಣಾರ್ಧದಲ್ಲಿ ಬಚಾವಾದ ಘಟನೆ ನಡೆಯಿತು. ಕಳೆದ ಒಂದು ವಾರದಿಂದ ನಗರದ ಬೆಂಗಳೂರು ರಸ್ತೆಯಲ್ಲಿ ಮರಗಳ ಕಟಾವು ಮಾಡುತ್ತಿದ್ದು, ಏಕಮುಖ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಮತ್ತು ಮರ ಕಟಾವು ಮಾಡುವಾಗ ಅವುಗಳ ತಡೆಯಲು ಅನುವು ಮಾಡಿಕೊಡುವಂತೆ ಮರ ಕಟಾವು ಮಾಡುವ ಮಾಲೀಕರು ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳಿಗೆ ಖುದ್ದು ಭೇಟಿ ನೀಡಿ ಸಹಕಾರ ನೀಡುವಂತೆ ಕೋರಿದರು. ಪೊಲೀಸರು ಮಾತ್ರ ಆತ ಮುಖ ಮಾಡದೇ ಇರುವ ಬಗ್ಗೆ ಮರ ಕಟಾವು ಮಾಡುವ ಮಾಲೀಕರು ಸೇರಿದಂತೆ ಕಾರ್ಮಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಲ್ಲಿ ಮರಗಳ ಕಟಾವು ಮಾಡುತ್ತಿದ್ದು, ಮರಗಳ ಕಟಾವು ಮಾಡುವವರು ಸಂಚಾರ ಏಕಮುಖ ಸಂಚಾರ ನಿಯಂತ್ರಣಕ್ಕೆ ಎಣೆಗಾಡಬೇಕಾಯಿತು. ಮರಗಳ ಕಟಾವು ಸ್ಥಳದಿಂದ ಕೇವಲ ನಗರ ಠಾಣೆಗೆ ಕೆಲವೇ ಹೆಜ್ಜೆಗಳ ಹತ್ತಿರದಲ್ಲಿರುವ ನಗರ ಠಾಣೆಯ ಪೊಲೀಸರು ಸದರಿ ಸ್ಥಳಕ್ಕೆ ಬಂದು ಸಂಚಾರ ನಿಯಂತ್ರಣ ಮಾಡಲಿಕ್ಕೆ ಮುಂದಾಗದೇ ಇರೋ ಬಗ್ಗೆ ಸಾರ್ವಜನಿಕರ ಟೀಕೆಗೂ ಸಹ ಗುರಿಯಾಗಿತ್ತು. ಇನ್ನು ಸದರಿ ರಸ್ತೆಯಲ್ಲಿ ಖಾಸಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಮಾಲೀಕರೊಬ್ಬರು ಕಟ್ಟಡಕ್ಕೆ ಬೇಕಾದ ಸಾಮಗ್ರಿಗಳನ್ನು ವಾಹನದಲ್ಲಿ ತರಿಸಿದ್ದು, ಸದರಿ ವಾಹನ ರಸ್ತೆಗೆ ನಿಲ್ಲಿಸಿದ್ದರಿಂದ ಏಕಮುಖ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿ ವಾಹನ ಸವಾರರು ಗಂಟೆಗಟ್ಟಲೆ ಪರದಾಡುವಂತಾಯಿತು. ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿತ್ತು. ಇತ್ತೀಚೆಗೆ ಚಿಂತಾಮಣಿ ನಗರ ಠಾಣೆ ಪೊಲೀಸ್ ಅಧಿಕಾರಿಗಳು ಸಂಚಾರ ನಿಯಂತ್ರಣ ಮಾಡುವಲ್ಲಿ ಮತ್ತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಲ್ಲಿ ಹಾಗೂ ಹಲವು ಘಟನೆಗಳ ಸಂದರ್ಭದಲ್ಲಿ ಸಹಕಾರ ನೀಡದೆ ನಿರ್ಲಕ್ಷ್ಯ ಮಾಡಿರುವುದು ಮೇಲ್ನೋಟಕ್ಕೆ ಬಹುತೇಕವಾಗಿ ಬಹಿರಂಗವಾಗುತ್ತಿದೆ.
ಬಿದ್ದೆ